30 ಹಾಗೂ 31ನೆಯ ಕವನ. ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು ಗಾಂಧಾರಿಗಾದುದು ಪುತ್ರ ಸಂತತಿ ಎಂಬ ಭೇದದಲ್ಲಿ ಧೀರ ಭಿನ್ನವ ಅನಿಸಿದೆನು ಧೀರ ಭಿನ್ನವ ಹಸಿದೆನು ಎಸೆದೆನು ಕಾರ್ಯದ ಭಾರವನ್ನು ನೀ ಬಲ್ಲೆಯವಳು ವಿಕಾರಿ ವಿಕಾರಿ ಎಂದನ್ನದಿರೆಂದು ರಾಯನ ಚರಣಕ್ಕೆರಗಿದಳು. ಅಂದರೆ ರಾಜ ಹೆಣ್ಣು ಮಕ್ಕಳು, ಅದರಲ್ಲಿಯೂ ರಾಜಕುಮಾರಿಯರು ಮಹಾಚಲವನ್ನು ಹೊಂದಿರುತ್ತಾರೆ. ಗಾಂಧಾರಿಗೆ ಮಕ್ಕಳಾಗುವುದು ಎಂಬ ಮತ್ಸರದಿಂದ ನಿನಗೆ ಈ ಕಾರ್ಯಭಾರವನ್ನು ತಿಳಿಸಿದ್ದೇನೆ. ಮುಂದೇನು ಮಾಡಬೇಕೆಂಬುದನ್ನು ನೀನು ಬಲ್ಲೆ. ವಿಕಾರ ಹೊಂದಿದ ಮನಸ್ಸಿನವಳು ಎಂದುಕೊಳ್ಳಬೇಡ ಎನ್ನುತ್ತಾ ಕುಂತಿಯು ಪಾಂಡುರಾಜನ ಪಾದಗಳಿಗೆ ನಮಸ್ಕರಿಸಿದಳು. 31ನೇ ಕವನದಲ್ಲಿ ಲಲಲೋಚನೆ ದೃಢ ಪತಿವ್ರತೆ ಏಳು ದುಃಖಿಸಬೇಡ. ಭೃಗು ಜಾಬಾಲಿ ಜಮದಗ್ನ್ಯಾದಿ ದಿವ್ಯ ಮುನೀಂದ್ರ ಗಣವಿದೆಲ್ಲ ಒಲಗಿಸುವುದು ದುಷ್ಕೃತಿಗೆ ನಿಷ್ಠಾಳೆಯವು ಬಳಿಕ ಅಹುದು ಮಂತ್ರ ವಿಶಾಲ ಬೀಜದ ಅನಹುದು ಸಂತತಿ ಕಾಂತೆ ಕೇಳೆಂದ. ಅಂದರೆ ಆಗ ಪಾಂಡುವು, ಸುಂದರಿ ನೀನು ದೃಢ ಪತಿವ್ರತೆ, ದುಃಖಿಸದೆ ಮೇಲೇಳು. ಭೃಗು ಜಾಬಾಲಿ ಜಮದಗ್ನಿ ಮೊದಲಾದ ಋಷಿಶ್ರೇಷ್ಠರ ಗಣವು ಇಲ್ಲಿದೆ. ಅವರು ದುಷ್ಕರ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಸಿದರೆ ಪಾಪದ ಪಾಳೆಯವು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಬಳಿಕ ಮಂತ್ರ ಬೀಜದಿಂದ ನಮಗೆ ಮಕ್ಕಳಾಗುವರು ಎಂದು ಹೇಳಿದನು. ಧನ್ಯವಾದಗಳು.